ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ, ಪ್ರಮುಖವಾಗಿ ಒಂದು ಬಿಗ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶ ಏನಿದೆಯಲ್ಲ, ಏಪ್ರಿಲ್ ತಿಂಗಳ 7ನೇ ತಾರೀಕಿನಂದು ಪ್ರಕಟ ಆಗಲಿದೆ ಎಂಬ ಸಾಕಷ್ಟು ಸುದ್ದಿಗಳು ಕೂಡ ಹಬ್ಬಿತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ನಾವು ನಿಮಗೆ ನಿರಂತರ ಮಾಹಿತಿಗಳನ್ನ ಕೂಡ ಕೊಡ್ತಿದ್ದೀವಿ. ಏಪ್ರಿಲ್ ತಿಂಗಳ 7ನೇ ತಾರೀಕಿನಂದು ಸಂಭಾವ್ಯ ದಿನಾಂಕ ಆಗಿರೋದಾಗಿರುತ್ತೆ. ಫೈನಲ್ ಆಗಿ ಅಂದೇ ಬರುತ್ತೆ ಅಂತಕ್ಕಂಥ ಮಾಹಿತಿ ಯಾವುದು ಕೂಡ ಇಲಾಖೆಯವರು ಸ್ಪಷ್ಟ ಮಾಡಿಲ್ಲ ಅಂತ. ಫೈನಲ್ ಆಗಿ ಇದೀಗ ಅದೇ ರೀತಿ ಆಗಿರುವಂಥದ್ದು ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿರ್ತಕ್ಕಂಥ ಒಂದು ವೀಕ್ಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಒಂದು ಕ್ಲಾರಿಟಿ ಅಂತ ಮೊದಲೇ ಇತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಆದರೆ ಒಂದು ಹೊಸ ಅಭ್ಯರ್ಥಿಗಳು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ತಿಳಿಸ್ತಿರುವಂಥದ್ದು ಏನಂದ್ರೆ, ಸದ್ಯಕ್ಕೆ ಇವಾಗ ಏಪ್ರಿಲ್ ತಿಂಗಳ 2ನೇ ತಾರೀಕಿನಂದು ಸಂಭಾವ್ಯ ದಿನಾಂಕ ಅಂತ ಮಾಹಿತಿನ ಕೊಟ್ಟಿದ್ದಲ್ಲ, ಆ ದಿನಾಂಕದಂದು ಫಲಿತಾಂಶವನ್ನು ಪ್ರಕಟ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾವು ಮುಂದೂಡಿಕೆನ ಮಾಡಿದ್ವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ಅಧಿಕೃತ ಒಂದು ಸ್ಪಷ್ಟನೆ ಲಭ್ಯ ಆಗಿರುವಂಥದ್ದು. ಇಲಾಖೆಯವರು ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆಗಿದ್ರೆ, ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಹೊಸ ದಿನಾಂಕ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿನ ಹುಡುಗರು ತಿಳ್ಕೊಂಡು ಬರ್ತಾರ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ನಿಖರವಾಗಿ, ಸ್ಪಷ್ಟವಾಗಿ, ವೇಗವಾಗಿ ಮಾಹಿತಿನ ಮೊದಲೇ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಿರ್ತೀವಿ. ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ಹೇಳ್ತಿರುವಂಥದ್ದು, ಬೇಗನೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ. ಕನ್ನಡ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ನೀವು ನಮ್ಮನ್ನ ಒಂದು ಮಾಹಿತಿಗಳನ್ನ ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ಅಭ್ಯರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಆರ್ಟಿಕಲ್ ಮುಖಾಂತರ ಸಿಗ್ತಿರುತ್ತೆ ಅಂತ ಹೇಳ್ತಾ, ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡ್ ಬಂದ್ಬಿಡೋಣ. ಎಕ್ಸಾಮ್ 2, ಎಕ್ಸಾಮ್ 3 ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕನ್ನಡದ ಒಂದು ಮಾಹಿತಿಗಳ ಮುಖಾಂತರ ನಿಮಗೆ ಸಿಗ್ತಾ ಇರುತ್ತೆ. ಸೊ ಈಗ ಇಲಾಖೆ ಕಡೆಯಿಂದ ಬರ್ತಿರ್ತಕ್ಕಂಥ ಮಾಹಿತಿ ಏನು ಅಂದ್ರೆ, ರಿಸಲ್ಟ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ತಾತ್ಕಾಲಿಕ ಅಥವಾ ಸಂಭಾವ್ಯ ದಿನಾಂಕ ಅಂತ ಏಪ್ರಿಲ್ 7ನೇ ತಾರೀಕಿನಂದು ರಿಸಲ್ಟ್ ಅನ್ನ ಪ್ರಕಟ ಮಾಡುವಂತ ಗುರಿಯನ್ನ ಹೊಂದಿದೀವಿ ಅಂತ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರು. ಶಿಕ್ಷಣ ಸಚಿವರು ಕೂಡ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಒಂದು ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಕೂಡ ಇಂದ ಮಾಹಿತಿನ ಕೊಟ್ಟಿದ್ರು. ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ ಏನಂದ್ರೆ, ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಫಲಿತಾಂಶವನ್ನು ಮುಂದೂಡಿಕೆ ಮಾಡಿದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಮಾಹಿತಿಗಳನ್ನ ತಿಳ್ಕೊಳ್ಳುವಂತಂದ್ರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಣೆ ಮುಂದೂಡಿಕೆಯಾಗಲಾಗ್ತಿದೆ. ಸೊ ಕಾರಣ ಏನಂದ್ರೆ, ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಉಪಚುನಾವಣೆ ನಡೀತಿರೋದ್ರಿಂದ ನಾವು ಇದನ್ನ ನಿಮಗೆ ಮೊದಲೇ ಮಾಹಿತಿನ 3-4 ದಿನದ ಮೊದಲೇನು ಕೊಟ್ಟಿದ್ವಿ ಅನ್ಸುತ್ತೆ. ನಂತರದಲ್ಲಿ ಒಂದು ಫಲಿತಾಂಶ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಫಲಿತಾಂಶ ಪ್ರಕಟ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಹೊಸ ದಿನಾಂಕ ಏನಿದೆಯಲ್ಲ, ಅದನ್ನು ಶೀಘ್ರವಾಗಿ ಮಾಹಿತಿಯನ್ನು ನೀಡೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂತದ್ದಾಗಿರುತ್ತೆ. ಒಂದು ಚುನಾವಣೆ ರೀಸನ್ ಇಂದ ನಾವು ರಿಸಲ್ಟ್ ಏನಿದೆಯಲ್ಲ ಅದನ್ನ ಪೋಸ್ಟ್ಪೋನ್ ಮಾಡ್ತೀವಿ ಅಂತ. ಕಾರಣ ಏನು ಇದನ್ನ ತಿಳ್ಕೊಳ್ಳುವಂತಂದ್ರೆ, ಸೊ ಇದೇ ಮೊದಲ ಬಾರಿಗೆ SLC ಮತ್ತು PUC ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸಂಭಾವ್ಯ ದಿನಾಂಕ ಅಂದ್ಬಿಟ್ಟು ಇಲಾಖೆ ಕಡೆಯಿಂದ ಏನು ಪ್ರಕಟ ಕೂಡ ಮಾಡಿದ್ರು, ಇಲಾಖೆ ಸಚಿವರು ಕೂಡ ತಿಳಿಸಿದ್ರು. ಸೊ ಆ ಪ್ರಕಾರದಲ್ಲಿ ಒಂದು ಮಂಗಳವಾರ ಏನಿತ್ತಲ್ಲ ಫಲಿತಾಂಶ ಪ್ರಕಟಣೆ ಆಗ್ಬೇಕಾಯ್ತು, ಸದ್ಯಕ್ಕೆ ಇದು ಸಾಧ್ಯ ಆಗ್ತಾ ಇಲ್ಲ. ಸೊ ಮತ್ತೆ ಅದನ್ನೇ ಮೆನ್ಷನ್ ಮಾಡುವಂತದ್ದಾಗಿರುತ್ತೆ. ರಿಸಲ್ಟ್ ರೀಸನ್ ಇಂದ ಅಂದ್ರೆ ಒಂದು ಎಲೆಕ್ಷನ್ ರೀಸನ್ ಇಂದ ಉಪಚುನಾವಣೆ ಇರೋದ ಕಾರಣಕ್ಕೆ ಮಂಡಳಿ ಅಧಿಕಾರಿಗಳು ಹೇಳ್ತಿರುವಂತೆ, ಅವರ ಪ್ರಕಾರ ರೀಸನ್ ಏನಾಗಿದೆ ಅಂದ್ರೆ, ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಫಲಿತಾಂಶ ಪ್ರಕಟಣೆಗೆ ಅನುಮತಿ ಕೋರಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಕೂಡ ನಾವು ಬರೆದಿದ್ದೀವಿ. ಹಾಗಾಗಿ ಏಪ್ರಿಲ್ 7ರಂದು ಫಲಿತಾಂಶ ಪ್ರಕಟಣೆ ಆಗುವುದಿಲ್ಲ ಅಂತ ಹೇಳಿರುವಂತದ್ದಾಗಿರುತ್ತೆ. ಆ ಪ್ರಕ್ರಿಯೆ ಒಂದು ಏನಿದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಳಂಬ ಆಗ್ತಿರೋದ್ರಿಂದ ಏಪ್ರಿಲ್ ತಿಂಗಳ ಒಂದು 8ನೇ ತಾರೀಕು ಪ್ರಕಟ ಆಗ್ಬೋದು, ಅಥವಾ ಇನ್ನೂ ವಿಳಂಬ ಆಗುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ ಸಂಜೆ ಒಂದು ಅಧಿಕೃತ ಮಾಹಿತಿ ಬರಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿನ ಕೊಟ್ಟಿದ್ರೆ, ಆದ್ರೆ ಆಯೋಗದ ಉನ್ನತ ಮೂಲಗಳ ಪ್ರಕಾರ ಫಲಿತಾಂಶ ಪ್ರಕಟಣೆಗೆ ಅಭ್ಯಂತರವಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಅಂದ್ರೆ ಒಂದು ಚುನಾವಣಾ ಆಯೋಗದ ಪ್ರಕಾರ ಯಾವುದೇ ರೀತಿ ಅಭ್ಯಂತರ ಇಲ್ಲ ಇವರಿಗೆ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ, ಏನು ಸಮಸ್ಯೆ ಆಗೋದಿಲ್ಲ ಅಂತ. ಬಟ್ ಆದ್ರೆ ಇಲ್ಲಿ ತಿಳಿಸಿರೋದೇನೆಂದ್ರೆ, ಉಪಚುನಾವಣೆ ಮುಗಿಯವರೆಗೂ ಶಿಕ್ಷಣ ಸಚಿವರು ಏನಿರುತ್ತಲ್ಲ, ಸೊ ಅವರು ಲಭ್ಯವಾಗದ ಕಾರಣ ಮುಂದೂಡಿಕೆನ ಮಾಡ್ಕೊಂತಿದೀವಿ ಅಂತ ಏನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸದ್ಯಕ್ಕೆ ಮಾಹಿತಿ ಇರುವಂತದ್ದಾಗಿರುತ್ತೆ. ಸೊ ಈ ಪ್ರಕಾರದಲ್ಲಿ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ರಿಸಲ್ಟ್ ಅಂತಕ್ಕಂತ ಏನಿರುತ್ತಲ್ಲ ಮುಂದೂಡಿಕೆ ಅಂತೂ ಆಗಿದೆ. ಸೊ ಯಾವ ದಿನಾಂಕದಂದು ಪ್ರಕಟ ಮಾಡ್ತಾರೆ ಏನು ಎತ್ತ ಇಲಾಖೆ ಕಡೆಯಿಂದ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಂದಾಗ ಮಾಹಿತಿನ ಬೇಗನೆ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ಶೀಘ್ರದಲ್ಲ ರಿಸಲ್ಟ್ ಅಂತ ಅನೌನ್ಸ್ ಆಗುತ್ತೆ. ಎಲ್ಲ ಮಕ್ಕಳು ಕೂಡ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿರ್ತೀರಾ. ಸೊ ಯಾವ ವಿದ್ಯಾರ್ಥಿಗಳಿಗೆ ಸೊ ನಿಮ್ಮ ಒಂದು ಆತಂಕ ಅಥವಾ ಭಯ ಆಗಿರ್ಬೋದು ನಮಗೂ ಕೂಡ ಅರ್ಥ ಆಗ್ತಿರುತ್ತೆ. ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಅದಕ್ಕೆ ನಿರಂತರವಾಗಿ ಕೊಡ್ತಿರ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಮಾಹಿತಿನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್.